ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಿಕ್ಕದಾಗಿ ಆಗುವಂತಹ ಒಂದು ಸಣ್ಣ ಬಾಯಿ ಹುಣ್ಣಿದೆಯಲ್ಲ, ಅದು ಎಷ್ಟೊಂದು ಪ್ರಾಬ್ಲಮ್ ಕೊಡುತ್ತಲ್ವ ನಮಗೆ. ಯಾವ ರೀಸನಿಂದ ಕೂಡ ಆಗಿರಬಹುದು, ಆದರೆ ತುಂಬಾ ಪ್ರಾಬ್ಲಮ್ ಆಗೋದಂತೂ ಖಂಡಿತವಾಗ್ಲೂ ಹೌದು. ಸೊ ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಯಾವುದು ಸುಲಭ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಮನೆಮದ್ದನ್ನು ಹೇಳ್ತಾ ಇರೋದು ತುಂಬ ಸಿಂಪಲ್ ಆಗಿರೋದಿದು. ಇದಕ್ಕೆ ಒಣ ಕೊಬ್ಬರಿ ಬೇಕಾಗುತ್ತೆ. ಒಣ ಕೊಬ್ಬರಿನ ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು. ನೀವು ಬೇಕಂದರೆ ತುರ್ಕೊಳ್ಬಹುದು. ಈ ಥರ ಒಂದೆರಡು ಪೀಸ್ ಇದ್ದರೂ ಕೂಡ ಸಾಕಾಗತ್ತೆ. ಇದರ ಜೊತೆಯಲ್ಲಿ ಸ್ವಲ್ಪ ಕಲ್ಸಕ್ಕರೆನ ಹಾಕ್ಕೊಳ್ಬೇಕು. ನಾರ್ಮಲ್ ಕಲ್ಸಕ್ಕರೆ ಆದರೂ ಪರವಾಗಿಲ್ಲ, ಇಲ್ಲ ಕೆಂಪು ಕಲ್ಸಕ್ಕರೆ ಆದರೆ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಒಂದೆರಡು ಪೀಸು ಕಲ್ಸಕ್ಕರೆನ ಹಾಕಿ, ಒಂದೆರಡು ಪೀಸು ಕೊಬ್ಬರಿ ಜೊತೆಗೆ ನಿಧಾನವಾಗಿ ಅಗೆದು ಅದರ ರಸವನ್ನು ನಮಗೆಲ್ಲಿ ಹುಣ್ಣಾಗಿದೆ ಅಲ್ಲ ಬಾಯಿ ಹುಣ್ಣು, ಅದಕ್ಕೆ ತಾಗಿಸ್ಕೊಳ್ತಾ ಇರಬೇಕು. ಸೊ ದಿನದಲ್ಲಿ ಒಂದೆರಡು ಮೂರು ಸಾರಿ ಇದನ್ನು ಈ ಥರ ಅಗೆದು ನುಂಗೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಬಾಯಿ ಹುಣ್ಣು ಬೇಗ ಕಡಿಮೆ ಆಗೋದಕ್ಕೆ. ಇವಾಗ ಎರಡನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಬೇಕಾಗತ್ತೆ, ಅಂದರೆ ಕೊತ್ತಂಬರಿ ಪುಡಿ. ಕೊತ್ತಂಬರಿ ಪುಡಿ ಇಲ್ಲಾದರೆ ನೀವು ಅದನ್ನ ಜಜ್ಜಿ ಇಡೀ ಧನಿಯಾ ಕಾಳನ್ನೇ ತೊಗೊಂಡು ಪುಡಿ ಮಾಡ್ಕೊಳ್ಬಹುದು. 1 ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಆ್ಯಡ್ ಮಾಡಬೇಕು. 2 ಸಮ ಪ್ರಮಾಣದಲ್ಲಿದ್ದರೆ ಒಳ್ಳೆಯದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂಥರ ಉಂಡೆ ಥರ ಆಗುತ್ತೆ, ಅಥವಾ ಕೆಲವು ಸರಿ ಜೇನುತುಪ್ಪ ಸ್ವಲ್ಪ ನೀರು ಥರ ಇದ್ದರೆ ಸ್ವಲ್ಪ ಪೇಸ್ಟ್ ರೀತಿ ಆಗುತ್ತೆ. ನೀವು ಈ ಥರ ಉಂಡೆ ಥರ ಆದರೆ ಒಂದು ಸ್ವಲ್ಪನೇ ತೊಗೊಂಡು ನೆಕ್ಕಬಹುದು. ನಾರ್ಮಲಾಗಿ ಏನಾದರೂ ಲೇಹ್ಯ ಎಲ್ಲ ಇದ್ದಾಗ ನೆಕ್ತೀವಿ ಅಲ್ಲ, ಸ್ವಲ್ಪನೇ ನಾಲ್ಗೆಗೆ ತಾಗಿಸ್ಕೊಂಡು ಆ ಥರ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪನೇ ನೆಕ್ಬೋದು. ಇದನ್ನು ಒಂದೇ ಸಾರಿ ಇಷ್ಟ ಆಗಿಲ್ಲ ಅಂದರೆ ಥ್ರೂ ಔಟ್ ದಿ ಡೇ ಮಾಡಬಹುದು. ದಿನಕ್ಕೆ ಈ ಥರ 1 ಸಾರಿ ಮಾಡಿದರೆ ಸಾಕಾಗುತ್ತೆ. ಅಂದರೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಸಾಕಾಗುತ್ತೆ. ಇವಾಗ ಮೂರನೇ ಮನೆಮದ್ದನ್ನು ಹೇಳ್ತಾ ಇರೋದು. ಇದು ತುಂಬಾ ಸಿಂಪಲ್ ಆಗಿರುವಂಥದ್ದು. ಎನಿವೆ ನಾವು ಹಾಲು ಕಾಯಿಸಿ ಇಟ್ಟಿರ್ತೀವಿ ಅಲ್ವಾ ಮನೆಯಲ್ಲಿ, ಅದರ ಮೇಲ್ಗಡೆಯಲ್ಲಿ ಕೆನೆ ಇರುತ್ತೆ ಅಲ್ವಾ, ಅದನ್ನು ತೆಕ್ಕೊಳ್ಬೇಕು. ನಾನು ಆಲ್ರೆಡಿ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಆ ಕೆನೆನ ಎಲ್ಲಿ ನಿಮಗೆ ಬಾಯಿ ಹುಣ್ಣು ಆಗಿದೆ ಅಲ್ಲ ಆ ಪ್ಲೇಸಲ್ಲಿ ಹಚ್ಕೊಂಡು ಬಿಡಬೇಕು. ಎಸ್ಪೆಷಲಿ ರಾತ್ರಿ ಮಲಗುವಾಗ ಹಚ್ಕೊಂಡ್ರೆ ಒಳ್ಳೆಯದು. ಇಲ್ಲಾದರೆ ನೀವು ಡೇ ಟೈಮಲ್ಲಾದರೂ ಮಾಡ್ಬೋದು. ದಿನಕ್ಕೆ ಒಂದು 3-4 ಸರಿ ಈ ಹಾಲಿನ ಕೆನೆನ ಹಚ್ಕೊಳ್ಬಹುದು ಎಲ್ಲಿ ಹುಣ್ಣಿದೆ ಅಲ್ಲಿ. ನೀವು ಹಾಲಿನ ಕೆನೆ ಇಲ್ಲ ಆದರೆ ಮನೆಯಲ್ಲಿ ನಿಮ್ಮ ಹತ್ರ ಇನ್ ಕೇಸ್ ಫ್ರೆಶ್ ಬೆಣ್ಣೆ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು. ಹಾಲಿನ ಕೆನೆಗಿಂತನೂ ಬೆಣ್ಣೆ ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಬೆಣ್ಣೆನ ಎಲ್ಲಿ ನಿಮಗೆ ಬಾಯಿ ಹುಣ್ಣು ಆಗಿರುತ್ತಲ್ಲ ಆ ಜಾಗಕ್ಕೆ ಹಚ್ಕೊಳ್ಬೇಕು. ಡೇ ಟೈಮಲ್ಲಿ ಒಂದು 3-4 ಸರಿ, ಮತ್ತು ಎಸ್ಪೆಷಲಿ ಮಲಗುವ ಟೈಮಲ್ಲಿ ಹಚ್ಕೊಂಡು ಮಲ್ಕೊಂಡ್ರೆ 2 ದಿನದಲ್ಲಿ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಎಷ್ಟೇ ನೋವು ಇದ್ರೂ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೇ ಬಿ ಇದಕ್ಕಿಂತ ಸಿಂಪಲ್ ಆಗಿರುವಂತಹ ಮನೆಮದ್ದುಗಳು ಬೇರೆ ಸಿಗಲ್ಲ ಅನಿಸುತ್ತೆ. ಅಷ್ಟೊಂದು ತುಂಬಾ ಸಿಂಪಲ್ ಆಗಿರುವಂತಹ ಮನೆಮದ್ದುಗಳು ಎಲ್ಲವೂ ಕೂಡ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುವಂಥದ್ದು. ಖಂಡಿತವಾಗ್ಲೂ ಒಂದಲ್ಲ ಒಂದಂತೂ ಇದ್ದೇ ಇರುತ್ತೆ. ಸೊ ಯಾವುದಾದ್ರೂ ಒಂದನ್ನಾದರೂ ಮಾಡಬಹುದು ನಾವು, ತುಂಬ ಬೇಗನೆ ಬಾಯಿ ಹುಣ್ಣು ಕಡಿಮೆ ಆಗಬೇಕಂತ ಇದ್ದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.